ಟೌನ್ ಅವ್ರಿಗೆ ಓ ಎ ಟಿಂದ ಬುಕ್ಕಿಂಗ್ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ. ಓ ಎ ಓ ಟಿ ಮಾರ್ಕೆಟಿಂಗ್ ಏನಕ್ಕೆ ನೀವು ಮಾಡ್ತಲ್ಲ? ಸರ್, ನಾನು ಇವಾಗ ಹೇಳ್ದಂಗೆ ಗ್ರಾಹಕರುಗಳು ಬುಕ್ ಮಾಡ್ತಾ ಇದ್ದಾರೆ. ಅದನ್ನ ಚಾಲಕರುಗಳಿಗೆ ಪೂರ್ತಿ ಅರಿವಿಲ್ದಿರ ಅದನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ದಿರ ಅಥವಾ ಆ ಗ್ರಾಹಕರುಗಳನ್ನ ಇವರು ಕ್ಯಾಚ್ ಮಾಡ್ಕೊಳ್ದಿರ ಇವ್ರೇನ್ ಮಾಡ್ತಿದ್ದಾರೆ ಅಂದ್ರೆ ಓಲಾ ಒಬ್ಬರ ಥರ ಡ್ಯೂಟಿ ಮಾಡಿಸ್ಕೊಂಡು ಕಳಿಸ್ಬಿಡ್ತಾ ಇದ್ದಾರೆ. ಇವತ್ತು ಇವತ್ತು ಈ ವ್ಯವಸ್ಥೆ ಬಂದಿರೋದೇ ಇವತ್ತು ನಿಮ್ಮ ಹತ್ರ ಇಂದ ಈ ಅಗ್ರಿಗೇಟರ್ ಸಂಸ್ಥೆಗಳು ಗ್ರಾಹಕರನ್ನ ಕದ್ಕೊಂಡೋಗಿರೋದು 1.5 ದಶಕ ಆಯ್ತು. 15 ವರ್ಷಗಳಿಂದ ನಿಮ್ಮ ಹತ್ರ ಇಂದ ಗ್ರಾಹಕರುಗಳನ್ನ ಕಸ್ಕೊಂಡು ಅವ್ರ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ. ಇವತ್ತು ನಮ್ಮ ಚಾಲಕರು ಅದನ್ನ ವಾಪಸ್ ತರಬೇಕು ಅಂದ್ರೆ ಅದಕ್ಕೆ ಸ್ವಲ್ಪ ಸಮಯ ಆಗುತ್ತೆ. ಮತ್ತೆ ಫಸ್ಟ್ ಇದನ್ನ ಇವ್ರು ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಇವ್ರೇನ್ ಮಾಡ್ತಾ ಇದ್ದಾರೆ, OAOT ಇಂದ ಬಂದ್ರೆ ಆ ಗ್ರಾಹಕರಿಗೆ ಸೇವೆ ಕೊಡ್ತಾ ಇಲ್ಲ, ಅಥವಾ ಬರೋ ಗ್ರಾಹಕರನ್ನ ಇವರು ಸರಿಯಾಗಿ ಟ್ರೀಟ್ ಮಾಡ್ತಾ ಇಲ್ಲ. ಯಾವಾಗ ಚಾಲಕರಿಗೆ ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಅರಿವಿಲ್ದಿರ ಗ್ರಾಹಕರನ್ನ ಸರಿಯಾಗಿ ಹ್ಯಾಂಡಲ್ ಮಾಡಲ್ವೋ, ಮಾಡಿದಷ್ಟು ವ್ಯವಸ್ಥೆಗಳು ಹಾಳಾಗೋಗ್ತದೆ. ನಮ್ಮ ಚಾಲಕರು ಎಷ್ಟು ಮಟ್ಟಿಗೆ ಈ ವಿಚಾರನ ಅರ್ಥ ಮಾಡ್ಕೊಂಡು ನಮ್ಮ ಜೊತೆ ಕೈ ಜೋಡಿಸ್ತಾರೋ, ಅವ್ರು ಏನು ಅನ್ಕೊಳ್ತಾರೋ ಅದಕ್ಕಿಂತ 10ರಷ್ಟು 100ರಷ್ಟು ಮಾರ್ಕೆಟಿಂಗ್ ಮಾಡೋದಕ್ಕೋ ಅಥವಾ ಗ್ರಾಹಕರಿಗೆ ಮಾಹಿತಿ ಕೊಡೋದಕ್ಕೋ ನಾವು ರೆಡಿ ಇದ್ದೀವಿ. ಇಲ್ಲೇನಾಗ್ತದೆ, ನಮ್ಮ ಶ್ರಮ, ನಮ್ಮ ವ್ಯರ್ಥ, ನಾವು ಅಲ್ಲಿಂದ ಗ್ರಾಹಕರನ್ನ ಕರ್ಕೊಬಂದು ನಿಮ್ಮ ಗಾಡಿ ಕುಣಿಸೋವರೆಗೂ ಕೆಲಸ ಮಾಡಿದ್ಮೇಲೆ ಚಾಲಕರು ಅದನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ತಾ ಇಲ್ಲ, ಸರಿಯಾದಂಥ ಮಾಹಿತಿ ಕೊಡ್ತಾ ಇಲ್ಲ. ಇದರಿಂದ ಕಾನೂನು ಅರಿವಿಲ್ದಿರ ಅಥವಾ ಸರ್ಕಾರಿ ದರದ ಅರಿವಿಲ್ದಿರ ಗ್ರಾಹಕರು ಇನ್ನೂ ಅಲ್ಲೇ ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು, ಈ ಬುಕ್ಕಿಂಗ್ಗಳು ಬಂದಾಗ ಡ್ರೈವರ್ಗಳು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಉಪಯೋಗಿಸ್ತಾ ಇಲ್ಲ. ಅದರಿಂದನೂ ಗ್ರಾಹಕರುಗಳು ಡಿಸಪಾಯಿಂಟ್ ಆಗ್ತಾ ಇದ್ದಾರೆ. ಅದಕ್ಕೆ ನಾವಿವಾಗ ಒಂದು ತಿಂಗಳ ಮಟ್ಟಿಗೆ ಫಸ್ಟು ಚಾಲಕರಿಗೆ ಅರಿವು ಮೂಡಿಸುವಂತ ಕೆಲಸ ಮಾಡ್ತಾ ಇದ್ದೀವಿ ಸ್ಟ್ರಾಂಗ್ ಆಗಿ. ಅದಾದ್ಮೇಲೆ ನಾವು ಗ್ರಾಹಕರಿಗೆ ಅರಿವು ಮೂಡಿಸುವಂತ ಕೆಲಸನೂ ಇನ್ನೂ ಸ್ಟ್ರಾಂಗ್ ಆಗಿ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀವಿ. ಮತ್ತೆ ಈ ಕೆಲಸಕ್ಕೆ ಖಂಡಿತವಾಗ್ಲೂ ಚಾಲಕರ ಸಪೋರ್ಟ್ ಇದ್ರೆ ನಾವು ಇನ್ನೂ ಒಳ್ಳೆ ರೀತಿಯಲ್ಲಿ ಮಾಡ್ಬೋದು ಅನ್ನೋದು ನಮ್ಮ ನಂಬಿಕೆ.